ಮಂಡ್ಯ ತಾಲೂಕಿನ ಬುದನೂರು ಗ್ರಾಮದಲ್ಲಿ 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬುದನೂರಿನ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟಗಾರರ ಆಶ್ರಯ ಬಡಾವಣೆಯ ಲೇಔಟ್ ನಿರ್ಮಾಣಕ್ಕೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗಣಿಗ ಅಡಿಗಲ್ಲಿಟ್ಟರು. ಇದೇ ಸಂದರ್ಭದಲ್ಲಿ ಗೌರಿ ಹಬ್ಬದ ಪ್ರಯುಕ್ತ 101 ತಾಯಂದಿರಿಗೆ ಹಾಗೂ ಸಹೋದರಿಯರಿಗೆ ಅವರು ಬಾಗಿನ ಅರ್ಪಿಸಿದರು. 10 ವರ್ಷಗಳಿಂದ ಆಗದ ಕೆಲಸವನ್ನು ನಮ್ಮ ಶಾಸಕರು ಮಾಡಿದ್ದಾರೆಂದು ಮಹಿಳೆಯರು ಸಂತೋಷ ವ್ಯಕ್ತಪಡಿಸಿದರು. ಅಪ್ಲಿಕೇಶನ್ ಮತ್ತೆ ತಗೊಂಡೋಗಿ ಇಲ್ಲೇ ಅಳಿಸ್ಬಿಡೋರು. ಈಗ ಅವರು ರವಿ ಗಣೇಗೌಡ ಸರ್ ಬಂದು ನಮ್ಮ ಅಪ್ಲಿಕೇಶನ್ ತಗೊಂಡು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಮಗೆಲ್ಲ ರೀತಿ ಸಹಾಯ ಮಾಡ್ತಾರೆ. ಇಂಥ ವರ್ಷ ಇಂಥವ್ರೆ ಹೆಚ್ಚಾಗಿ ಇವರೇ ಮುಂದೆ ಬೆಳೆಸಲಿ ನಮ್ಮನ್ನು. ಮತ್ತೆ ನಮಗಿನ್ನೂ ಅನೇಕ ಬಡವರಿದ್ದಾರೆ. ಈಗ ಸ್ವಲ್ಪ ಜನಕ್ಕಾಗೈತೆ, ಇನ್ನು ಮುಂದೆ ಎಲ್ಲರಿಗೂ ಒಬ್ಬರಿಗೂ ಬಿಡದಂತೆ ಎಲ್ಲರಿಗೂ ಸೈಟ್ ಕೊಡಲಿ, ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಲಿ ಅಂತ ಅವನ್ನ ತುಂಬ ಹೃದಯದಿಂದ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ರೈತರು ಸುಮ್ಮನೆ ಕೂಲಿ ನಾಲಿ ಮಾಡಿಬಿಟ್ಟು ದಿನಗೂಲಿ ಕೆಲಸ ಊಟ ಬಿಟ್ಟು ಪಾಪ ಹಗಲು ರಾತ್ರಿ ಮಳೆ ಚಳಿ ಎಂದು ಇದ್ದಾರೆ. ಅಂಥವ್ರಿಗೊಂದು ನೆರವು ಕೊಟ್ಟಂಥ ರವಿ ಗಣೇಗೌಡ ಸರ್ಗೆ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತೀನಿ. ನಮಗೆ ಸಪೋರ್ಟ್ ಆಗಿತ್ತು ನಮ್ಮ ಸತೀಶ್ ಅಣ್ಣಗೂ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತಿದ್ದೀನಿ. ನಮ್ಮ ಎಲ್ಲರಿಗೂ ಇನ್ನೂ ಹೆಚ್ಚಾದ ಸಪೋರ್ಟ್ ಅವರಿಂದ ಬೇಕು, ಅವ್ರು ಇರಬೇಕು ನಮ್ಮ ಶಾಸಕರಿಗೆ. 30 ವರ್ಷದಿಂದನೇ ಮನೆ ಇಲ್ಲ ಅವರಿಗೆ, ಬಟ್ 8 ವರ್ಷದಿಂದ ತುಂಬ ಹೋರಾಟ ಮಾಡಿದ್ರು. ಹಾಗಾಗಿ ರವಿಕುಮಾರ್ ಅವ್ರು ಬಂದಮೇಲೆ ನಮಗೆ ಶಾಸಕರು ಬಂದಮೇಲೆ ತುಂಬ ಅನುಕೂಲ ಆಯಿತು. ಸಿವಿಲ್ ಕೋರ್ಟು ಮತ್ತು ಹೈಕೋರ್ಟ್ಗಳೆಲ್ಲ ನಮಗೆ ಹೆಲ್ಪ್ ಮಾಡಿದ್ರು. AC ಜೊತೆ ತಹಶೀಲ್ದಾರ್ ಜೊತೆ ಮಾತಾಡಿ ಮತ್ತು ಅಲ್ಲಿಗೆ ನಾವೇನೇನು ಮಾಡಬೇಕು ಅನ್ನೋದು, ಮತ್ತು ಇವ್ರಿಗೆ ಹೋರಾಟಕ್ಕೆ ಸ್ಪಂದಿಸಿ ಹೋರಾಟಕ್ಕೆ ಒಂದು ಊಟದ ಖರ್ಚಾಗಿರ್ಬೋದು, ಅದ್ರ ಜೊತೆಗೆ ಇನ್ನು ಅವ್ರ ಹೋರಾಟದ ಖರ್ಚಾಗಿರ್ಬೋದು, ಕೋರ್ಟ್ ಖರ್ಚಾಗಿರ್ಬೋದು, ಎಲ್ಲದಕ್ಕೂ ಸ್ಪಂದಿಸಿ ಮತ್ತು ಹೋರಾಟಕ್ಕೆ ನಮ್ಗೆ ಅಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ತೊಂದರೆ ಇತ್ತು, ನಮಗೆ ಫೈಲ್ ಮುಂದೆ ಪಾಸ್ ಆಗ್ತಾ ಇದೆ. ವರದಿ ನಟರಾಜ್ ಜಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.